ಆಲ್ಮೋಸ್ಟ್ ಒಂದು ಹಂತಕ್ಕೆ ಯಾತ್ರೆ ಬಂದಂಗೆ. ಇನ್ನು ವಾಪಸ್ ಹರಿದ್ವಾರ, ಅಲ್ಲಿಂದ ಹೊರಡುವ ತಯಾರಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. Okay. ಹಾ ಸರ್, ಒಂದ್ ನಿಮಿಷ. ಇದನ್ನ ನಿಮ್ಗೆ ವಾಟ್ಸಪ್ ಕಳಿಸಿದ್ದೀನಿ. ಶೇರ್ ಮಾಡಿ ಸರ್ ಅದು. ಹಾ, ಗ್ರೂಪ್ ಅಲ್ಲಿ ಈಗ ತೋರಿಸಿ ಸ್ಕ್ರೀನ್ ಮೇಲೆ. ಒಂದೇ ಸೆಕೆಂಡ್ ಸರ್. ಗ್ರೂಪ್ ಅಲ್ಲಿ ಬೇಡ, ಇದ್ರಲ್ಲೇ ಶೇರ್ ಮಾಡಿ. ಯಾರು ಮಾಸ್ಟರ್ಸ್ ನೋಡೋರು ಇದ್ರಲ್ಲೇ. ಎಸ್ ಮಾಸ್ಟರ್ಸ್, ನಿನ್ನೆ ವಿಸಿಟ್ ಮಾಡಿದ ಪ್ಲೇಸ್ ಅಲ್ಲಿ ನಿಮ್ಕರಳ್ಳಿ ಬಾಬಾಜಿಯವರ ಆಶ್ರಮದ ಹತ್ರ. ಎಸ್, ಆಶ್ರಮದ ಹತ್ರ ನಿನ್ನೆ ಆಶ್ರಮದ ಹತ್ರ ಅವರ ಒರಿಜಿನಲ್ ಆಶ್ರಮ, ಅಲ್ಲಿ ಹೋಗಿ ಭೇಟಿಯಾಗಿದ್ವಿ. ಅಲ್ಲಿ ವಿವೇಕಾನಂದರು ಬಂದ್ ಹೋದ್ಮೇಲೆ ಅವರು ಹೇಳಿದಂತ ಒಂದು ಮಾತನ್ನ ಅಲ್ಲಿ ಕಲ್ಲಿನ ಮೇಲೆ ಕೆತ್ತಿದ್ದಾರೆ. ಅದನ್ನ ಕನ್ನಡದಲ್ಲಿ ಇಲ್ಲಿ ನಿಮಗೆ ಕೊಡಲಾಗಿದೆ ನೋಡಿ. ನನ್ನ ಜೀವನದಲ್ಲಿ ಒಂದು ಮಹತ್ವದ ಕ್ಷಣವನ್ನು ನಾನು ಈಗಷ್ಟೇ ದಾಟಿದ್ದೇನೆ. ಈ ಅರಳಿ ಮರದ ಕೆಳಗೆ ಅಲ್ಲಿದೆ, ಈಗ ಎಲ್ಲರೂ ಅಲ್ಲಿ ಧ್ಯಾನ ಮಾಡಿದವರು ಇದ್ದಾರೆ. ನನ್ನ ಜೀವನದ ಒಂದು ದೊಡ್ಡ ಸಮಸ್ಯೆ ಬಗೆಹರಿದಿದೆ. ನಾನು ಸೂಕ್ಷ್ಮ ರೂಪ ಮತ್ತು ಸ್ಥೂಲ ರೂಪದ ಏಕತೆಯನ್ನು ಅನುಭವಿಸುತ್ತಿದ್ದೇನೆ. ವಿಶ್ವದಲ್ಲಿರುವುದು ಈ ದೇಹದಲ್ಲಿಯೇ ಇದೆ. ಇದು ಪಿಂಡಾಂಡೆ ಬ್ರಹ್ಮಾಂಡೆ, ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ. ಈ ದೇಹದಲ್ಲೇ ಇದೆ. ಅದು ಅನುಭವವನ್ನ ಸ್ವತಃ ಅನುಭವಿಸಿದ್ದನ್ನ ಹಂಚ್ಕೊಳ್ತಾ ಇದ್ದಾರೆ. ನಾನು ಇಡೀ ವಿಶ್ವವನ್ನು ಒಂದೇ ಪರಮಾಣುವಿನ ಒಳಗೆ ನೋಡಿದ್ದೇನೆ. ಅವರ ಅನುಭವ ಮಾಸ್ಟರ್ಸ್, ಇಡೀ ಬ್ರಹ್ಮಾಂಡವನ್ನ ಒಂದು ಪರಮಾಣುವಿನ ಒಳಗೆ ನೋಡಿದ್ದೇನೆ ಅನ್ನುವ ಧ್ಯಾನದ ಅನುಭವವನ್ನ ಹಂಚಿಕೊಂಡಿದ್ದಾರೆ ಮಾಸ್ಟರ್ಸ್. 1890ರಲ್ಲಿ ಇಲ್ಲಿಂದ ಆಲ್ಮೋರಕ್ಕೆ ಹೋಗುವಾಗ ಅವ್ರು ಇಲ್ಲಿ ಬಂದು ಧ್ಯಾನ ಮಾಡಿ ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಆಲದ ಮರದ ಕೆಳಗೆ ಧ್ಯಾನ ಮಾಡಿದಾಗ ಆಗಿರುವ ಅನುಭವ ಇದು ಇವತ್ತು ನೀವು ಕೂಡ ಗಮನಿಸ್ತಾ ಇದ್ದೇನೆ. ನಿನ್ನೆ ಆಲದ ಮರಕ್ಕೆ ಕೆಳಗೆ ಕುಂತು ಧ್ಯಾನ ಮಾಡೋದನ್ನ ನಿನ್ನೆ ಸಾಯಂಕಾಲ ಧ್ಯಾನದಲ್ಲಿ ನೋಡಿದಿರಿ ಮಾಸ್ಟರ್ಸ್. ಓಕೆ ಸರ್, ತೆಗೀರಿ. ಸರ್, ಇದು ವಿಶ್ವರೂಪ ದರ್ಶನ ಅಂದ್ರೆ ಇದೇನಾ ಸರ್? ವಿಶ್ವರೂಪ ದರ್ಶನ ಬೇರೆ ಸರ್. ಹಾ, ಎಸ್. ಇದನ್ನ ತೆಗೀರಿ ಸರ್, ಸ್ಕ್ರೀನ್ ಹೇಳ್ತೀನಿ ನಿಮಗೆ. ವಿಶ್ವರೂಪ ದರ್ಶನ ಬೇರೆ ಸರ್. ಈಗ ನಾವು ಒಂದು ಹಂತದಲ್ಲಿ ಧ್ಯಾನಕ್ಕೆ ಕುಂತಾಗ ಈ ಸಹಸ್ರಾರದ ಮೂಲಕ ಈ ಮೇಲೆ ಕಾಣಿಸ್ತಾ ಇದಾವಲ್ರಿ, ಈ ಚಂದ್ರ, ಈ ಸೂರ್ಯ, ಈ ಸುತ್ತ ಇರೋ ಗ್ರಹಗಳು, ಅದಾದ್ಮೇಲೆ ಗ್ಯಾಲಕ್ಸಿ, ಅದಾದ್ಮೇಲೆ ಮತ್ತೆ ಗ್ಯಾಲಕ್ಸಿಗಳು, ಮತ್ತೆ ಗ್ಯಾಲಕ್ಸಿಗಳು, ಮತ್ತೆ ಗ್ಯಾಲಕ್ಸಿಗಳು, ಈ ಬ್ರಹ್ಮಾಂಡದ ಅನಂತ ಗ್ಯಾಲಕ್ಸಿಗಳದಾವಲ್ಲ ಸರ್, ಇವು ನಮ್ಮೊಳಗೆ ಬಂದು ಮರ್ಜ್ ಆದ್ಮೇಲೆ ಆವಾಗ ನಿಧಾನವಾಗಿ ಧ್ಯಾನ ಮುಗಿದ ತಕ್ಷಣ ತಾನೇ ಕಣ್ ತೆಗೆಯುತ್ತೆ. ಅವು ಬಂದು ನಮ್ಮೊಳಗೆ ಮರ್ಜ್ ಆಗ್ತವೆ. ಆವಾಗ ನಮ್ಗೇನ್ ಅರ್ಥ ಆಗುತ್ತೆ ಅಂದ್ರೆ, ಈ ಪ್ರಪಂಚ, ಈ ವಿಶ್ವ ಅನ್ನೋದು ಹೊರಗಿಲ್ಲ, ನಮ್ಮೊಳಗೆ ಇದೆ. ಯಾಕೆ ಇದನ್ನ ನೆನ್ಪಿಟ್ಕೊಳ್ಳಿ, ಇಡೀ ಈ ಬ್ರಹ್ಮಾಂಡ ಹುಟ್ಟಿದ್ದು ಓಂಕಾರ ನಾದದ ಮೂಲಕ. ಅದಕ್ಕಿಂತ ಮುಂಚೆ ಕೇವಲ ಮಹಾಶೂನ್ಯ, ಮಹಾ ಬೆಳಕು. ನಾವು ಬೆಳಕಿನ ಸ್ವರೂಪಿಗಳು. ಯಾವಾಗ ನಾವು ಆ ಪರಮ ಸ್ಥಿತಿಯನ್ನ ತಲುಪ್ತೀವೋ ಆವಾಗ ಇಡೀ ಬ್ರಹ್ಮಾಂಡ, ಕೇವಲ ಈ ಗ್ಯಾಲಕ್ಸಿ ಮಾತ್ರ ಅಲ್ಲ, ಇಡೀ ಬ್ರಹ್ಮಾಂಡ ನಮ್ಮೊಳಗೆ ಲೀನವಾಗುತ್ತದೆ. ಆ ಅನುಭವನ ಎಲ್ಲಾ ಮಾಸ್ಟರ್ಸ್ ಒಂದ್ಸಲ ಹೊಂದ್ತಾರೆ. ಬೇಕಾದ್ರೆ ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋ ಕೊನೆಗೆ ಒಂದ್ 5 ನಿಮಿಷದ ಕೊನೆಯ 5 ನಿಮಿಷದಲ್ಲಿ ಅಥವಾ 2-3 ನಿಮಿಷದಲ್ಲಿ ಇದನ್ನ, ಅಥವಾ ಕೊನೆಯ ನಿಮಿಷದಲ್ಲಿ, ಎಕ್ಸಾಕ್ಟ್ಲಿ ನೆನಪಿಲ್ಲ, ಕೊನೆಗೆ ಇದನ್ನ ತೋರಿಸಿದ ಅನುಭವ ಬೇಕಾದ್ರೆ ನೋಡಿ. ಅದು ಒಂದಿನ, ಅದು ಅವ್ರಿಗೆ ಆಗಿರೋ ಅನುಭವನ ವಿಡಿಯೋ ರೂಪದಲ್ಲಿ, ಇಡೀ ವಿಡಿಯೋನೇ ಅವರ ಅನುಭವ, ಅದು ಅವರಿಬ್ಬರದು. ಇದು ಧ್ಯಾನ ಮಾಡ್ತಾ ಹೋದಂಗೆ ಮುಂದೆ ಒಂದಿನ ಮಾಸ್ಟರ್ಸ್ ಎಲ್ಲರಿಗೂ ಇದು ಅನುಭವಕ್ಕೆ ಬರುತ್ತೆ. ವಿಶ್ವರೂಪ ದರ್ಶನ ಅದು ಬೇರೆ ಸರ್. ನಾವೇ ಸ್ವಯಂ ಆ ವಿಶ್ವರೂಪ ಸ್ಥಿತಿಯಲ್ಲಿ ಪ್ರಕಟ ಆಗೋದು ಯಾವಾಗ ಅಂದ್ರೆ, ಈ ಭಗವದ್ಗೀತೆಯಲ್ಲಿ
ಈ ನನ್ನ ಸ್ವರೂಪವನ್ನು ನೋಡಲು ಯೋಗಿಗಳು ತಹತಹಿಸುತ್ತಾರೆ ಅಂತ ಒಂದು ಮಾತಿದೆ. ಬಹಳಷ್ಟು ಜನ ನಾವು ಧ್ಯಾನ ಮಾಡುವಾಗ ಆ ಆ ಕೃಷ್ಣನ ವಿಶ್ವರೂಪ, ವಿಷ್ಣುವಿನ ವಿಶ್ವರೂಪ ದರ್ಶನ ಆದಾಗ, ಮತ್ತೆ ಆ ಬ್ರಹ್ಮಸ್ಥಿತಿಯಲ್ಲಿ ವಿಶ್ವರೂಪ, ಮಾಸ್ಟರ್ಸ್ ನಿಮಗೆ ಹೇಳ್ತೇನೆ, ಕೇವಲ ಒಬ್ಬರ ರೂಪದಲ್ಲಿ ಆಗೋದಿಲ್ಲ, ಎಲ್ಲರ ರೂಪದಲ್ಲಿ, ಕೊನೆಗೆ ದೇವಿಯ ರೂಪದಲ್ಲಿ ವಿಶ್ವರೂಪದ ದರ್ಶನ ಆದಾಗ, ಕೊನೆಗೆ ಅರ್ಧನಾರೀಶ್ವರ ಸ್ಥಿತಿ ಬಂದಾಗ ಒಂದು ಒಂದು ಅದ್ಭುತ ಸ್ಥಿತಿ ಬರುತ್ತೆ. ಇದು ಒಂದೊಂದಾಗಿ ಮುಂದೆ ಅನುಭವಕ್ಕೆ ಬರುವಂತ ಮಾತು. ಒಟ್ಟು ಕೊನೆಗೆ ಅರ್ಧನಾರೀಶ್ವರ ಸ್ಥಿತಿಯಲ್ಲಿ ಇಡೀ ವಿಶ್ವರೂಪ ಸ್ಥಿತಿ ದರ್ಶನ. ದೇವಿಯ ರೂಪದಲ್ಲಿಯೂ ನಾವು ವಿಶ್ವರೂಪ ದರ್ಶನವನ್ನು ಹೊಂತೀವಿ, ದೇವ ರೂಪದಲ್ಲಿಯೂ ನಾವು ವಿಶ್ವರೂಪ ದರ್ಶನವನ್ನು ಹೊಂತೀವಿ. ಅವಾಗ ಆಯ್ತು ನಮ್ ಕೆಲಸ. ಆಮೇಲೆ ಏನ್ ನಮ್ಮ ಹುಟ್ಟಿದ ಕಾರಣಕ್ಕೆ ನಾಟಕ ಮಾಡೋದಿದೆಯೋ ಆ ನಾಟಕವನ್ನ ನೋಡ್ತಾ ಇರೋದಷ್ಟೇ, ಪಾತ್ರಧಾರಿಯಾಗಿ ನಿಭಾಯಿಸ್ತಾ ಸುಮ್ನೆ ನೋಡ್ತಾ ಇರೋದು. ಅದಕ್ಕೆ ಲೀಲೆ ಅಂತ ಕರೀತಾರೆ. ಲೀಲೆ ಅಂದ್ರೆ ಆಟ. ಆದ್ರೆ ಆಟ ಅನ್ನೋದಕ್ಕೆ ರಿಸಲ್ಟ್ ಗೊತ್ತಿಲ್ಲ, ಲೀಲೆಗೆ ರಿಸಲ್ಟ್ ಗೊತ್ತಿದೆ. ಅರ್ಥ ಆಗ್ತಾ ಇದೆ ಮಾಸ್ಟರ್ಸ್? ಎಸ್ ಸರ್, ಎಸ್. ಲೀಲೆ ಅಂದ್ರೆ ಎಕ್ಸಾಕ್ಟ್ಲಿ ಆಟ, ಬಟ್ ಲೀಲೆ ರಿಸಲ್ಟ್ ಗೊತ್ತಿದೆ. ಅದಕ್ಕೆ ಸುಮ್ನೆ ಮುಗುಳ್ನಾಗ್ತಾ ಇರೋದು. ಇವನು ಸಾಯ್ತಾನೆ ಅಭಿಮನ್ಯು ಅಂತ ಗೊತ್ತಿದ್ರು ಅವನ ತನ್ನ ಅಕ್ಕನ್ನ ಕೊಟ್ಟು ಮದುವೆ ಮಾಡಿಸಿ ಅಭಿಮನ್ಯು ಅದಕ್ಕೆ ರೆಡಿ ಮಾಡಿ, ಅದಕ್ಕೆ ಅರ್ಧ ಚಕ್ರವ್ಯೂಹ ಕತೆ ಹೇಳಿ ಅದಕ್ಕೆ ರೆಡಿಗೊಳಿಸೋದು. ರಿಸಲ್ಟ್ ಗೊತ್ತಿದ್ದು ಆ ಪಾತ್ರ ನಿರ್ವಹಿಸೋದು ಲೀಲೆ. ಆ ಸ್ಥಿತಿ ಬರುತ್ತೆ ಸರ್. ಈಗ ಇಲ್ಲಿ ಟೆರೇಸ್ ಮೇಲೆ ಬಂದು ಇದನ್ನ ಕ್ಲಾಸ್ ತಗೊಳ್ಳೋದು ನೋಡಿ, ಇಲ್ಲಿ ಹೋಟೆಲ್ ನಿಂದ ಇಬ್ರು ಮಾಸ್ಟರ್ಸ್ ಇಲ್ಲಿ ಬಂದು ಅವರು ಈ ದೃಶ್ಯವನ್ನ, ಓ ಸರ್ ಮೇಲಿದ್ದಾರೆ ಅಂತ ಅವರು ಈ ದೃಶ್ಯವನ್ನ ನೋಡ್ತಾ ಇದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಮೂರ್ತಿ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ, ಅವರು ರೂಮ್ ಒಳಗಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೊಡಿ. ಓಕೆ ಸರ್, ಮಾತಾಡಿ ಸರ್. ಮೂರ್ತಿ ಸರ್, ಎಲ್ಲರಿಗೂ ಶುಭೋದಯ. ಶುಭೋದಯ ಸರ್. ನಾವು ನಿಜವಾದ ಸ್ವರ್ಗದಲ್ಲಿದ್ದೇವೆ. ಈ ದಿನ ನಾನು ರೂಮ್ ನಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ರೆ ಅತ್ಯಂತ ಸುಂದರವಾದ ಗುಹೆ, ಅದರೊಳಗೆ ಶಿವ ಪಾರ್ವತಿಯರು ಆಶೀರ್ವದಿಸಿ ಯಾರೋ ಒಬ್ರು ಯೋಗಿನಿ ನನಗೆ ಕುಡಿಯಲು ನೀರು ಕೊಟ್ಟರು. ಆ ನಂತರ ಆ ಇಡೀ ಗುಹೆಯೇ ಅತ್ಯಂತ ಇಳಿ ಬೆಳಕಿನಿಂದ ತುಂಬಿ ಅದೃಶ್ಯವಾಯಿತು. ವೆರಿ ಗುಡ್. ಜೋರಾಗಿ ಚಪ್ಪಾಳೆ ಕೊಡಿ ಮಾಸ್ಟರ್ಸ್, ಜೋರಾಗಿ ಚಪ್ಪಾಳೆ ಕೊಡಿ. ಅನ್ಮ್ಯೂಟ್ ಮಾಡಿ ಸರ್, ಎಲ್ರಿಗೂ ಜೋರಾಗಿ ಚಪ್ಪಾಳೆ ಕೊಡಿ. ಎಸ್ ಮಾಸ್ಟರ್ಸ್, ನೆನ್ಪಿಟ್ಕೊಳ್ಳಿ, 82 years ಯಂಗೆಸ್ಟ್ ಮ್ಯಾನ್ ಇನ್ ದ ಟೀಮ್. ಮಾತಾರ್ ಬಾಬಾಜಿ ಅವರು ಕೇವ್ಗೂ ಏರಿ ಬಂದ್ರು. ಅಲ್ಲಿ ಪಾತಾಳ ಭುವನೇಶ್ವರ ಅಂತ ಇದೆ, ಅದು ಯಂಗ್ಸ್ಟರ್ಗೆ ಇಳಿದು ಏರೋದಕ್ಕೆ ಒಂದು ಚಾಲೆಂಜ್ ಇರುವಾಗ ಅದನ್ನು ಇಳಿದು ಏರಿದ್ರು. ಮತ್ತು ಯಾವ ಪ್ಲೇಸ್ ಅನ್ನು ಮಿಸ್ ಮಾಡಲಿಲ್ಲ, ಒಂದು ಪ್ಲೇಸ್ ಮಿಸ್ ಮಾಡಲಿಲ್ಲ, ಒಂದು ಪ್ಲೇಸ್ ಮಿಸ್ ಮಾಡಲಿಲ್ಲ. ರಿಯಲಿ ಎಸ್ ಸರ್. ಮಗಳು ಇದ್ರೆ ಕೊಡ್ತೀರಾ? ಕೊಡಿ. ಸರ್ ನಮಸ್ಕಾರ. ಎಸ್, ಗ್ಯಾಲಕ್ಸಿ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಹೇಳಿ ಸರ್. ಇವತ್ತು ಧ್ಯಾನ ಪತ್ರಿಜಿಯವರ ಒಂದು ಪರಿನಿರ್ವಾಣದ ಆ ದಿನದಂದು ಅವರ ಒಂದು ಇದರಲ್ಲೇನೆ ನಾವು ಧ್ಯಾನದಲ್ಲಿ ಲೀನಾದಾಗ ನನಗೆ ಧ್ಯಾನದಲ್ಲಿ ಪೂರ್ತಿ ಆ ಹಿಮಾಲಯದ ಬೆಟ್ಟದ ಮೇಲೆ ಕೆಳಗಡೆ ನದಿ ಹರಿತಾ ಇದೆ ಸರ್. ಮತ್ತೆ ಬೆಟ್ಟನೇ ನಾವು ತೂಗ್ತಾ ಇದ್ದೇವೆ. ಬೆಟ್ಟದ ಮೇಲೇನೆ ಪತ್ರಿಜಿಯವರನ್ನ ನಾವು ಆ ಬೆಟ್ಟವನ್ನೇ ತೊಟ್ಟಿಲ ಮಾಡಿ ಅವರನ್ನ ಹಾಕಿದ್ದೇವೆ ಸರ್. ಬೆಟ್ಟವನ್ನೇ ತೂಗ್ತಾ ಇದ್ದೇವೆ, ಎಲ್ಲ ವಾರಿಯರ್ಸ್ ಬೆಟ್ಟವನ್ನೇ ತೂಗ್ತಾ ಇದ್ದೇವೆ ಸರ್. ಆಮೇಲೆ ಶಾಕ್ಯ ಮುನಿ ಬುದ್ಧ ಮತ್ತು ಅವರೆಲ್ಲಾ ಭಿಕ್ಷುಗಳ ತಂಡ ಆಕಾಶದಲ್ಲಿ ನಿಂತು ಹೂಗಳೇ ಮಳೆಗರಿತಾ ಇದೆ ಸರ್. ಪತ್ರಿಜಿಯವರು ಮಗು ಆಗಿಲ್ಲ, ಒಂದು 20 ವರ್ಷದವ್ರು ಇದ್ದಾರೆ, ಬಟ್ ಅವ್ರ ನಾಮಕರಣ ಮಾಡ್ತಾ ಇದ್ದೇವೆ ಸರ್. ನಾವು ತೂಗ್ತಾ ಇದ್ದೇವೆ.
ವೆರಿ ಗ್ರೇಟ್. ಈ ಒಂದು ಮಾಸ್ಟರ್ಸ್ ಅನುಭವ ಸರ್. ಮಾಸ್ಟರ್ಸ್ 24/7/2022 ಇವತ್ತಿಗೆ 4 ವರ್ಷ ಕಂಪ್ಲೀಟ್ ಆಯ್ತು ಮಾಸ್ಟರ್ಸ್. ನೆನ್ನೆ 4 ವರ್ಷ ಮೊನ್ನೆ ಸರ್. ಆದಂಗಾಗಿದೆ. ನಿನ್ನೆ ಹೇಳುವಾಗ ಕೂಡ ಬಾಯಿಗೆ 3 ಅಂತ ಬಂತು, ಆದ್ರೆ 4 ಹೌದು ವರ್ಷ ಸರ್, 4 ಕಂಪ್ಲೀಟ್. ವರ್ಷ. ಹ್ಮ್ ಸಮಯ ಹೋದದ್ದೇ ತಿಳಿತಾ ಇಲ್ಲ. ಆದ್ರೆ ಒಂದು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ ಎಲ್ರು, ಗುರುವಿನ ಉಪಸ್ಥಿತಿ ಒಳಗೆ ಎಲ್ಲರೂ ಎಷ್ಟು ಆಕ್ಟಿವ್ ಇದ್ರು, ಭೌತಿಕ ಉಪಸ್ಥಿತಿ ಒಳಗ, ಗುರುವಿನ ಭೌತಿಕ ಅನುಪಸ್ಥಿತಿ ಒಳಗ ಅಥವಾ ಸೂಕ್ಷ್ಮ ಉಪಸ್ಥಿತಿ ಒಳಗ ಅದಕ್ಕಿಂತ ಹೆಚ್ಚು ಎಲ್ಲರೂ ಆಕ್ಟಿವೇಟ್ ಆಗಿ ಒಂದು ಅದ್ಭುತವಾದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ದಾರೆ ಮತ್ತು ಈ ಮೂಮೆಂಟ್ ಅನ್ನ ತಮ್ಮದೇ ಮೂಮೆಂಟ್ ಅಂತ ತಗೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಮಾಸ್ಟರ್ಸ್ಗೂ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಸ್ಗೂ ಜೋರಾಗಿ ಚಪ್ಪಾಳೆ ಕೊಡಿ ಮಾಸ್ಟರ್, ಜೋರಾಗಿ ಚಪ್ಪಾಳೆ, ನಮಸ್ತೆ ಸರ್. ಜೋರಾಗಿ ಚಪ್ಪಾಳೆ. Thank you. ಜೈ ಹೋ ಬದ್ರೀಶಿ, ಜೈ ಹೋ ಜೈ ಪತ್ರಿ, ಹೋ ಜೈ ಹೋ ಬದ್ರೀಶಿ, ಪತ್ರಿ. ಜೈ ಹೋ ಬದ್ರೀಶಿ. ಎಸ್ 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 ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರೇಣುಕಾಮೂರ್ತಿ ಸರ್ ಮಗಳಿದ್ರೆ ಕೊಡ್ತೀರಾ? ಸರ್ ಸ್ವಲ್ಪ ನಿದ್ರೆಯಲ್ಲಿದ್ದೆ. ಸರಿ 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 ಸರಿ. ಎಸ್ ಮಾಸ್ಟರ್ಸ್, ನೆನ್ನೆ ಒಬ್ರು ಬಹುಶಃ ಈಗ ಜಾಯ್ನ್ ಆಗಿಲ್ಲ ಅವರು, ನಿನ್ನೆ ನೀಮ್ ಕರೋಲಿ ಬಾಬಾ ಅವರ ಆಶ್ರಮಕ್ಕೆ ಹೋದಾಗ, ಮೂಲ ಆಶ್ರಮಕ್ಕೆ ಹೋದಾಗ ಮೈಸೂರಿನ ಪ್ರೇಮಾ ಮೇಡಮ್ ಅನ್ನೋರು ನಾಳೆ ಮತ್ತೆ ಅಲ್ಲಿ ಬಂದ್ಮೇಲೆ ಕ್ಲಾಸ್ ಅಲ್ಲಿ ಶೇರ್ ಮಾಡ್ಕೊಳ್ತಾರೆ. ಇವತ್ತು ಶೇರ್ ಮಾಡ್ಕೊಳ್ಳೋದು ಏನು ಅಂದ್ರೆ ಮಾಸ್ಟರ್ಸ್, ಇಲ್ಲಿ ರೆಗ್ಯುಲರ್ ಆಗಿ ಹೋಗಿ ಬರ್ತಾ ಇರುವಂತ ಈ ಕಂಚಿಧಾಮ್ ಅಲ್ಲಿ ಏನು ಮೇನ್ ರೋಡ್ ಅಲ್ಲಿ ಇದೆಯೋ, ಇದು ಜಾತ್ರೆ ಆಗಿದೆ ಮಾಸ್ಟರ್ಸ್. ಮೂಲ ಆಶ್ರಮವನ್ನ ಕಿತ್ತಾಕಿದ್ದಾರೆ, ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ, ಒಳಗೆ ಮೂರ್ತಿ ಇಟ್ಟಿದ್ದಾರೆ, ಅವರು ಹೊದ್ಕೊಳ್ಳುವಂತ ರಗ್ಗನ್ನ ಅದ್ರ ಮೇಲೆ ಹೊದಿಸಿದ್ದಾರೆ. 1 ನಿಮಿಷ ಅಷ್ಟೇ ಅಲ್ಲಿ ನಿಲ್ಲೋದಕ್ಕೆ ಅವಕಾಶ. ತುಂಬಾ ಕ್ಯೂ, ತುಂಬಾ ಜನ, ಎಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ಅವಕಾಶ ಇಲ್ಲ. ಧ್ಯಾನ ಮಂದಿರ ಕಟ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಅಷ್ಟೇ, ಹೇಳಿದ್ದಾರೆ. ಆಮೇಲೆ ಇವರು ರೇಣುಕಾಮೂರ್ತಿ ಸರ್ ಮಗಳಿಗೆ, ಇವರು ಕುಸುಮಾ ಮೇಡಮ್ಗೆ ಒಂದು ಸಂದೇಶ ಬಂದು, ಇಲ್ಲ ಇಲ್ಲಿಂದ ಸಂದೇಶ ಬರುತ್ತೆ, ನಾವು ಅಲ್ಲಿ ಹೋಟೆಲ್ನವ್ನು ಕೇಳಿದಾಗ ಈ ಪ್ಲೇಸ್ ಹೇಳ್ದ, ಅಲ್ಲಿ ಹೋದಿವಿ, ಅಲ್ಲಿ ಧ್ಯಾನ ಮಾಡಿದಾಗ ಮೈಸೂರಿನ ಪ್ರೇಮಾ ಮೇಡಮ್ ಅವರಿಗೆ ಮೇಲೆ ಕಣ್ತೆಗೆದು ಆಕಾಶದ ಕಡೆ ನೋಡ್ಬೇಕು ಅನ್ಸಿ ನೋಡಿದ್ರೆ ನೀಮ್ ಕರೋಲಿ ಬಾಬಾಜಿಯವರು ಮತ್ತು ಆಂಜನೇಯ ಸ್ವಾಮಿ ಇಬ್ರು ಪರಸ್ಪರ ಚರ್ಚೆ ಮಾಡ್ತಾ ಇರೋದು ಕಾಣಿಸ್ತು. ಅದು ದೃಶ್ಯ ಮುಗಿದ್ಮೇಲೆ ಮಹಾವತಾರ್ ಬಾಬಾಜಿಯವರು ಮತ್ತು ಪತ್ರಿಜಿಯವರು ಚರ್ಚೆ ಮಾಡ್ತಾ ಇರೋದು ಕಾಣಿಸ್ತು. ಅದು ದೃಶ್ಯ ಮುಗಿದ್ಮೇಲೆ ಶ್ರೀಕೃಷ್ಣ ನಮ್ಮನ್ನೆಲ್ಲ ನೋಡಿ ನಗ್ತಾ ಇರೋದು ದೃಶ್ಯ ಕಾಣಿಸ್ತು. ಅದು ದೃಶ್ಯ ಮುಗಿದ್ಮೇಲೆ ವಿವೇಕಾನಂದರು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರೋದು ದೃಶ್ಯ ಕಾಣಿಸ್ತು. ಇದನ್ನ ನೋಡಿದ್ರು ಮಾಸ್ಟರ್ ಅವರು. ಅದನ್ನ ನೋಡ್ಕೊಂಡು ಅನುಭವಿಸ್ಕೊಂಡು ಇಲ್ಲಿ ಇವತ್ತು ಇಲ್ಲಿ ಬಂದಿದ್ದೀವಿ. ಹೈಡಾಖಾನ್ ಬಾಬಾ, ಇನ್ನೊಬ್ಬ ಮಹಾಸಾಧಕ, ಅವರ ಆಶ್ರಮಕ್ಕೆ, ಅವರ ಸಮಾಧಿ ಸ್ಥಳಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ, ಪತ್ರಿಜಿಯವರು ಭೌತಿಕವಾಗಿ ದೇಹ ತೊರೆದು 4 ವರ್ಷಗಳು ಗತಿಸಿದು. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್, ಇದು ನನ್ನ ಮೂಮೆಂಟ್, PSSM, ಇದು ನನ್ನ ಮೂಮೆಂಟ್. ನನ್ನ ತಂದೆ ಇದನ್ನ ಹುಟ್ಟು ಹಾಕಿದ ಮಹಾ ಯುಗ ಪರಿವರ್ತನ ನಿರ್ಣಯ ತೆಗೆದುಕೊಂಡಂತ ತಂದೆ, ಅವರ ಸಂತಾನ ನಾನು. ಈ ಮೂಮೆಂಟ್ ಅನ್ನ ಅದರ ಅಂತಿಮ ಸ್ಥಿತಿಯವರೆಗೂ ಇಡೀ ಜಗತ್ತನ್ನು ಧ್ಯಾನ ಜಗತ್ತನ್ನಾಗಿ, ಶಾಕಾಹಾರ ಜಗತ್ತನ್ನಾಗಿ, ಅಹಿಂಸಾ ಜಗತ್ತನ್ನಾಗಿ, ಪಿರಮಿಡ್ ಜಗತ್ತನ್ನಾಗಿ ಪರಿವರ್ತಿಸಿ ನಾವು ಈ ಭೂಮಿಯಿಂದ ಟಾಟಾ ಹೇಳ್ಬೇಕು. ಅಷ್ಟು ಸಂಕಲ್ಪ ಇಟ್ಕೊಳ್ಳಿ ಮಾಸ್ಟರ್ಸ್. ಪ್ರತಿಯೊಬ್ಬರೂ ಪತ್ರಿಜಿಗಳಾಗಿ, ಪತ್ರಿಜಿಯವರಿಗೆ ನಾವು ಕೊಡುವ ಅತ್ಯಂತ ಸೂಕ್ತ ಗಿಫ್ಟ್ ಯಾವುದು ಅಂದ್ರೆ ನಾವೆಲ್ಲರೂ ಸ್ವಯಂ ಪತ್ರಿಜಿ ಆಗುವುದು.
ಯಾರಾದ್ರೂ ಪತ್ರಿಜಿ ಅವರಿಗಿಂತ ಏನಾದ್ರೂ ಕೊಂಚ ಕಡಿಮೆ ಆದ್ರೆ ಅದು ಅವರವರ ದೋಷ. ನಾವೇನಾದ್ರೂ ಕಡಿಮೆ ಆದ್ರೆ ಅದು ನಮ್ಮ ದೋಷ. ಇಷ್ಟು ಗುರಿ ಇಟ್ಕೊಳ್ಳಿ ಮಾಸ್ಟರ್ಸ್. ಪತ್ರಿಜಿ ಅವರು ಹೇಗೆ ಎಲ್ಲರನ್ನೂ ಒಳಗೊಂಡು ಹೊರಟ್ರು ಹಾಗೆ ಎಲ್ಲರನ್ನೂ ಒಳಗೊಂಡು ಹೊರಡೋಣ. ಮಿಕ್ಕವ್ರು ಯಾವ ರೀತಿ ನಡೀತಾರೋ ಅವ್ರಿಗೆ ಬಿಟ್ಟು ಬಿಡೋಣ. ಆದ್ರೆ ನಾವು ಮಾತ್ರ ಸ್ವಯಂ ಪತ್ರಿಜಿಯಾಗಿ ಹೆಜ್ಜೆ ಇಡೋಣ, ಸಾಧನೆ ಮಾಡೋಣ. ಈಗ 82 ವರ್ಷದ ತಾತ ನಮ್ಮ ಎದುರಿಗೆ ಹೇಳ್ತಾ ಇದಾರಲ್ಲ, ಇವತ್ತು ಧ್ಯಾನ ಮಾಡಿ ತಮ್ಮ ಅನುಭವ ಹಂಚ್ಕೊಂಡ್ರು. ಎಲ್ಲಿ ಒಂದ್ ಪ್ಲೇಸು ಮಿಸ್ ಮಾಡದೆ ಎಲ್ಲಾ ಪ್ಲೇಸನ್ನ ಏರಿಳಿದ್ರು. ನೋಡ್ಬೇಕು ಅವರ ಹುರುಪು, ಅವರ ಶಕ್ತಿ, ಅವರ ಸ್ಥಿತಿ ಅದ್ಭುತ. ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ಸಂದೇಶ ಏನಂದ್ರೆ, ಸ್ವಯಂ ನಾವು ಪತ್ರಿಜಿಗಳಾಗೋಣ ಅಷ್ಟೇ. ಎಸ್. ಅದೇ ಗಿಫ್ಟ್ ನಾವು ಪತ್ರಿ ಸರ್ಗೆ ಕೊಡೋದು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಜೈ ಹೋ ಪತ್ರಿಜಿ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಜೈ ಪತ್ರಿಜಿ. ಹೋ ಬಾಬಾಜಿ, ಜೈ ಹೋ ಪತ್ರಿಜಿ, ಜೈ ಹೋ ಹೋ ಬಾಬಾಜಿ, ಮಹಾವತಾರ ಬಾಬಾಜಿ, ಹೋ ಹೋ ಬಾಬಾಜಿ, ಬಾಬಾಜಿ, ಜೈ ಹೋ ಬಾಬಾಜಿ, ಜೈ ಹೋ ಹರ ಜೈ ಹೋ ಬಾಬಾಜಿ, ಮಹಾದೇವ್. ಜೈ ಹೋ ಹೋ ಬಾಬಾಜಿ, ಪತ್ರಿಜಿ. ಜೈ ಹೋ ಬಾಬಾಜಿ, ಜೈ ಹೋ ಬಾಬಾಜಿ, कैसे ಹೋ दिया? ಬಾಬಾಜಿ, ಜೈ ಹೋ ಬಾಬಾಜಿ, हर हर महादेव, ಹರ ಹರ ಮಹಾದೇವ್, हर हर गंगे. ಹರ ಹರ ಗಂಗೆ. Thank you, thank you, thank you, thank you so much, master. Prajnanam Brahma, Prajnanam Brahma, Prajnanam.